ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಅಂಗವಾಗಿ ಮಂಡ್ಯ ಜಿಲ್ಲಾ ಜಾತ್ಯತೀತ ಜನತಾದಳ ಜೆಡಿಎಸ್ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷ ಡಿ. ರಮೇಶ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆಯ ಹಕ್ಕು ಮತ್ತು ಘನತೆಯ ಬದುಕನ್ನು ಕಲ್ಪಿಸಿಕೊಟ್ಟಿದೆ. ಅವರ ತತ್ವಗಳು ನಮ್ಮ ಪಕ್ಷದ ಆಡಳಿತ ವೈಖರಿಗೆ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ಪೂಜ್ಯರು, ಸರ್ವಮಾನ್ಯರು, ಸಂವಿಧಾನ ಶಿಲ್ಪಿಗಳು, ನಮ್ಮೆಲ್ಲರ ಪೂಜನೀಯರು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಈ ಒಂದು ಹುಟ್ಟುಹಬ್ಬವನ್ನು ಮಂಡ್ಯ ಜಿಲ್ಲೆಯಲ್ಲಿ, ವಿಶೇಷವಾಗಿ ಇಡೀ ದೇಶದಲ್ಲಿ ಭಾಳ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಇವತ್ತೇನು ಆಚರಿಸ್ಕೊಂಡು ಬಂದಿದ್ದಾರೋ ಅಂತೆಯೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ನಾಯಕರಾದ ರಾಮಚಂದ್ರವರು, ಹಿರಿಯರಾದಂಥ ಶ್ರೀಕಂಠೇಗೌಡರು, ಈ ಭಾಗದ ಅಧ್ಯಕ್ಷರಾದಂಥ ಜಯರಾಮ್ ಅವರು, ನಮ್ಮ ಪಾಪಯ್ಯನವರು, ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇವತ್ತು ಸಂತೋಷದಿಂದ ಮಾಲಾರ್ಪಣೆ ಮಾಡುವಂಥ ಒಂದು ಪುಣ್ಯದ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಪೂಜ್ಯರ ನೆನಪು ಸದಾಕಾಲ ಎಲ್ಲರಲ್ಲೂ ಇರಲಿ, ಅವ್ರನ್ನ ಸ್ಮರಿಸುವಂಥ, ಅವರ ಸೇವೆಯನ್ನು ಸದಾ ಚಿರಸ್ಮರಣೀಯವಾದ ಅವರ ಸೇವೆಯನ್ನು ಸದಾ ನಾವು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸಾಗೋಣ. ಈ ದೇಶಕ್ಕೆ ಅವರ ಮಾರ್ಗದರ್ಶನ ಸದಾಕಾಲ ಇದ್ದು ಮುಂದಕ್ಕೂ ಅವರ ಆಶೀರ್ವಾದ ಇರುತ್ತೆ ಅಂತೇಳಿ ಭಾವಿಸಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಾಯಕ ಬಿಆರ್ ರಾಮಚಂದ್ರ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ, ಅವರು ಇಡೀ ಮಾನವಕುಲದ ಆಸ್ತಿ. ಸಮಾನತೆಯ ಸಮಾಜ ನಿರ್ಮಾಣದ ಅವರ ಕನಸನ್ನು ನನಸು ಮಾಡಲು ನಾವೆಲ್ಲರೂ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಕೇಂದ್ರ ಸ್ಥಾನದಲ್ಲಿ ಇವತ್ತು ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ರಮೇಶನವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ KT ಶ್ರೀಕಂಠೇಗೌಡರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಪಕ್ಷದ ಮುಖಂಡರು, JDSನ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಜನ್ಮದಿನದ ಅಂಗವಾಗಿ ಇವತ್ತು ಅಂಬೇಡ್ಕರ್ ಅವರ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿನಲ್ಲೂ ಸುಧಾ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ದಾರೆ. ಈ ಎಲ್ಲರಿಗೂ ನಾನು ಮಂಡ್ಯ ಜಿಲ್ಲೆಯ ಸಮಸ್ತ ಜನತೆಗೆ ಹಾಗೂ ಕರ್ನಾಟಕದ ಎಲ್ಲ ರಾಜ್ಯದ ಸಮಸ್ತ ಜನತೆಗೆ ನಮ್ಮ JDS ಪಕ್ಷದ ಪರವಾಗಿ, ನಮ್ಮೆಲ್ಲ ಮುಖಂಡರ ಪರವಾಗಿ ಇವತ್ತು ನಾವು ಶುಭಾಶಯಗಳನ್ನ, ಅಂಬೇಡ್ಕರ್ ಜಯಂತಿಯ ಶುಭಾಶಯವನ್ನು ಕೋರ್ತಾ ಎಲ್ಲರೂ ಅವರ ಆದರ್ಶವನ್ನು ಪಾಲಿಸೋಣ, ಅವ್ರ ಜೊತೆ ಇರೋಣ ಅಂತ ಹೇಳ್ತಾ ನಮ್ಮ JDS ಪಕ್ಷದಿಂದ ಇವತ್ತು ಮಾಲಾರ್ಪಣೆ ಮಾಡಿದ್ವಿ. ಮತ್ತೊಮ್ಮೆ ಹುಟ್ಟುಹಬ್ಬ. ಮಾಜಿ ಶಾಸಕ KT ಶ್ರೀಕಂಠೇಗೌಡ ಮಾತನಾಡಿ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ಶೋಷಿತ ವರ್ಗಗಳ ಏಳಿಗೆಗೆ ದಾರಿ ತೋರಿದ ಅಂಬೇಡ್ಕರ್ ಅವರ ಆದರ್ಶಗಳನ್ನು JDS ಪಕ್ಷವು ಸದಾ ಗೌರವಿಸುತ್ತದೆ. ಅವರ ವಿಚಾರಧಾರೆಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿವೆ ಎಂದು ಸ್ಮರಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಸಮರ್ಥವಾದಂಥ, ಅದ್ಭುತವಾದಂಥ ಸಂವಿಧಾನವನ್ನು ಕೊಟ್ಟಂಥ ಕೀರ್ತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಆ ಸಂವಿಧಾನದಲ್ಲೇ ಭಾರತ ಇವತ್ತಿಗೂ ಸದೃಢವಾಗಿ ಈ ಜಗತ್ತಿನಲ್ಲಿ ಉಳಿದಿದೆ. ಬಹುಶಃ ಈ ಮಾಡಿದಂಥ ಕಾರ್ಯವನ್ನು ಜಗತ್ತಲ್ಲಿ ಮತ್ತಾರೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಕಾರ ಕಾನೂನು ಪಂಡಿತರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದ ಮೂಲಕ ಇಡೀ ಭಾರತದ ಸಮಗ್ರ ಬದಲಾವಣೆಗೆ ಮತ್ತು ಕ್ರಾಂತಿಗೆ ನಾಂದಿ ಹಾಡಿದ್ರು. ನೊಂದವರಿಗೆ ದನಿ ಆಗಲಿಕ್ಕೆ ಅವಕಾಶವನ್ನು ಸಂವಿಧಾನದಲ್ಲೇ ಮಾಡಿಕೊಟ್ರು. ಇಂಥ ಧೀಮಂತ ಪುರುಷರ ಈ ಜನ್ಮದಿನವನ್ನು JDSನ ಎಲ್ಲ ನಾವು ಪದಾಧಿಕಾರಿಗಳು ಸೇರಿ ಅತ್ಯಂತ ಸಂಭ್ರಮದಿಂದ ಈ ಸಂದರ್ಭದಲ್ಲಿ JDS SC/ST ವಿಭಾಗದ ಜಿಲ್ಲಾಧ್ಯಕ್ಷ ಹಾಗೂ ದಿಶಾ ಸಮಿತಿ ಸದಸ್ಯ ಸಾತನೂರು ಜಯರಾಮ್, ಹೊನಗನಹಳ್ಳಿ ಮಠ ಶಂಕರ್, ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷ ಮಹಮ್ಮದ್, ಮಂಡ್ಯ ತಾಲೂಕು ಅಧ್ಯಕ್ಷ ಬೂದನೂರು ಸ್ವಾಮಿ, ಬೋರೇಗೌಡ, CK ಪಾಪಯ್ಯ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಘಟಕದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು.